ಯಾವ್ದಾದ್ರು ಒಂದು ಪ್ಲೇನ್ ವಾಲ್ ಹತ್ರ ನಿಲ್ಸಿ ಫೋಟೋಸ್ ತಗೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಒಳ್ಳೆ ಅಲ್ಲಿ ಏನಾದ್ರು ಒಂದು ಸ್ವಲ್ಪ ಚೆನ್ನಾಗಿ ಜಾಗ ಇದ್ರೆ ಆ ಪ್ಲೇಸ್ ಅಲ್ಲಿ ತಗೊಂಡು ಫೋಟೋ ತಗೊಳ್ಳಿ. ಇನ್ ವರ್ಸ್ಟ್ ಕೇಸ್ ನಿಮಗೆ ತಗೊಳಕ್ ಆಗಲ್ಲ ಅಂದ್ರೆ ಜಸ್ಟ್ ಸ್ಟೇಜ್ ಅದು ತಗೊಂಡೋಗ್ಬಿಟ್ರೆ ಬ್ರೈಡ್ಗೆ ಫುಲ್ ಸ್ಟೇಜ್ ನ ಪ್ರಾಪರ್ ಆಗಿ ಡೆಕೋರೇಟ್ ಮಾಡಿರ್ತಾರ, ಅಲ್ಲಿ ಒಂದು 4-5 ವಿಡಿಯೋಸ್ 4 ಫೋಟೋ ತಗೊಂಡ್ರೆ ಸಾಕು. ಕರೆಕ್ಟ್. Stage according to that photo is very important. In first place, the entire photo should be properly edited with the help of editing apps. Then only you have to post on your Instagram. Need not to post, but the garnishing adike, the decoration, a serve ಮಾಡೋ ಅಂತ thing, ನೀವು ಕೊಡೋ ಅಂತ thing. ಇವಾಗ ಇದು ನಾನು ಒಂದು ಎಕ್ಸಾಂಪಲ್, ಇದೇನೋ ದೋಸೆ ಅಂತಾನೆ ತಿಂದಿಟ್ಕೊಳ್ಳಿ. ನಾನು ಬರೀ ಒಂದು ನಾರ್ಮಲ್ ಪ್ಲೇಟ್ ತಗೊಂಬಂದು ಕೊಡೋಕ್ಕೂ ಅದನ್ನ ಕ್ಲೀನ್ ಆಗಿ ಗಾರ್ನಿಶಿಂಗ್ ಮಾಡಿ ಸೂಪರ್ ಆಗಿ ಅರೇಂಜ್ ಮಾಡಿ ತಗೊಂಬಂದು ಕೊಡೋಕ್ಕೂ ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್, ರೈಟ್? ಅದೇ ತರ ಸೇಮ್ ಥಿಂಗ್ ಫಾರ್ ಅವರ್ ಇಂಡಸ್ಟ್ರಿ. ಸುಮ್ಮನೆ ಏನೋ ಟೈಮಿಂಗ್ಸ್, ಓಕೆ? ಸೊ ಟೈಮಿಂಗ್ಸ್ ಏನಂದ್ರೆ, ಸೊ ಒಂದು ರೀಲ್ ನ ಪೋಸ್ಟ್ ಮಾಡಕ್ಕೆ ಯಾವ ಟೈಮ್ ಅಲ್ಲಿ ಪೋಸ್ಟ್ ಮಾಡಿದ್ರೆ ನಮ್ಗೆ ವ್ಯೂಸ್ ಜಾಸ್ತಿ ಸಿಕ್ಕತ್ತೆ, ರೀಚ್ ಯಾವಾಗ ಹೆಂಗ್ ಸಿಕ್ಕತ್ತೆ. ಇಫ್ ಐ ಪೋಸ್ಟ್ ರೀಲ್ಸ್ ಕ್ಲೋಸ್ ಟು 7:30 to 9:30, ಆ ಟೈಮ್ ಅಲ್ಲಿ ನಾನು ರೀಲ್ಸ್ ಪೋಸ್ಟ್ ಮಾಡಿದ್ರೆ ನನ್ನ ರೀಲ್ಸ್ ರೀಚ್ ಆಗತ್ತಾ ಇಲ್ಲ ರೀಚ್ ಆಗಲ್ವಾ? 7:30 to 9:30 ಆಗಲ್ವಾ? ಹೆಂಗಾಗತ್ತೆ, ಏನಕ್ಕಾಗತ್ತೆ? ನಾವು ಬೆಳಗ್ಗೆ ಎಂತ ಫೇಸ್ಬುಕ್ ರೀಲ್ಸ್ ಓಪನ್ ಮಾಡ್ಬಿಟ್ಟು ಏನ್ ನಡೀತಾ ಇದೆ, ಎದ್ದ ತಕ್ಷಣ ಮೊಬೈಲ್ ಕೈಗೆ, ಕರೆಕ್ಟಾ? ಆವಾಗ ಮೆನಿ ಪೀಪಲ್ ವಿಲ್ ಬಿ ಆಕ್ಟಿವ್ ಆಗಿರ್ತಾರೆ. ಬರ್ಕೊಳ್ಳಿ, ಆಕ್ಟಿವ್ ಟೈಮ್ ಬರ್ಕೊಳ್ಳಿ, 7:30 to 9:30 AM. Okay, so these are the things you have to take care. Idu morning time. Okay.